ಸಿಂಗರಾಜಪುರ ಗ್ರಾಮದಲ್ಲಿ ಆನೆಗಳ ದಾಳಿ, ಬಾಳೆ ತೋಟ ನಾಶ. ಚನ್ನಪಟ್ಟಣ ತಾಲೂಕಿನ ಸಿಂಗರಾಜಪುರ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದ ರೈತನೊಬ್ಬರಿಗೆ ಭಾರೀ ನಷ್ಟ ಸಂಭವಿಸಿದ ಘಟನೆ ನಡೆದಿದೆ. ಗ್ರಾಮದ ನಾಗರಾಜು ಅವರಿಗೆ ಸೇರಿದ ಜಮೀನಿನಲ್ಲಿ ಬೆಳೆದಿದ್ದ ಬಾಳೆ ತೋಟಕ್ಕೆ ನಿನ್ನೆ ರಾತ್ರಿ ಆನೆಗಳು ನುಗ್ಗಿ ಬೆಳೆಗಳನ್ನು ನಾಶ ಮಾಡಿವೆ. ನಾಗರಾಜು ಅವರು ಸುಮಾರು 2 ಎಕರೆ ಜಮೀನಿನಲ್ಲಿ ಬಾಳೆ ಬೆಳೆ ಬೆಳೆದಿದ್ದು, ಅದರಲ್ಲಿ ಸುಮಾರು ಅರ್ಧ ಎಕರೆ ಪ್ರದೇಶದಲ್ಲಿದ್ದ ತೋಟ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ. ಆನೆಗಳ ದಾಳಿಯಿಂದ ಬೆಳೆಗಳು ನೆಲಸಮವಾಗಿದ್ದು, ರೈತನಿಗೆ ಅಂದಾಜು 3 ರಿಂದ 4 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ತಿಳಿದುಬಂದಿದೆ. ತೋಟದ ಪರಿಸ್ಥಿತಿ ಕಂಡ ತಕ್ಷಣ ರೈತ ಮತ್ತು ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದು, ಕಳೆದ ಕೆಲವು ದಿನಗಳಿಂದ ಆನೆಗಳ ಸಂಚಾರ ಹೆಚ್ಚಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಹಾನಿಯ ಅಂದಾಜು ಮಾಡುತ್ತಿದ್ದಾರೆ. ಕಾಡಾನೆಗಳ ಹಾವಳಿಯನ್ನು ತಡೆಯಲು ಶಾಶ್ವತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದಲ್ಲದೆ ನಷ್ಟ ಅನುಭವಿಸಿದ ರೈತನಿಗೆ ಸರ್ಕಾರದಿಂದ ತಕ್ಷಣ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಪದೇ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಆನೆ ನಾವು ಎಷ್ಟೊತ್ತಾದರೂ ನಿಮ್ಗೆ ಫೋನ್ ಮಾಡಿ ನಾವು ಆನೆ ಬರ್ತಾವೆ ನೋಡಿ ಅಂತ ನೀವು ಪಟಾಕಿ ಹೊಡೆದು ಎಲ್ಲನೂ ಚೆದರಿಸಿ ಇರು ಬೆಳೆ ಎಲ್ಲ ನಾಶ ಮಾಡಿ ಎಲ್ಲನೂ ಹಾಳು ಮಾಡಿ ಮಡಗುವುದೇ ಹೊರತು ನೀವು ಆನೆಗಳಂತೂ ಓಡಿಸೋದಿಲ್ಲ, ಆನೆಗಳಂತೂ ಹಿಡಿಯೋದಿಲ್ಲ. ಎಲ್ಲ ಬರೀ ರೂಟಿ ಕೋರಿ ಆಗ್ಬಿಟ್ಟಿದ್ದೀರಾ. ಆನೆ ಬರ್ತವೆ, ಅಲ್ಲೆಲ್ಲೋ ಪಟಾಕಿ ಹೊಡಿತೀರಾ, ಅನ್ನೂರ್ ಕಡೆ ಓದೋ ಅಂತೀರಾ, ದೊಡ್ಡಿ ಕಡೆ ಓದೋ ಅಂತೀರಾ, ಇದು ನಾಯಕ ತಂಡೆ ಕಡೆ ಓದೋ ಅಂತೀರಾ. ಎಲ್ಲಿ ಹೋಯ್ತಾವೆ ಏನು ಎತ್ತ ಯಾವುದೂ ಒಂದು ಮಾಹಿತಿ ಇಲ್ಲ. ಓದೋ ಹೋಯ್ತು, ಎಲ್ಲ ಏನೇನು ನಷ್ಟ ಆಗಬೇಕು ಆಯಿತು. ಆದರೆ ನೀವು ಇವತ್ತು ನಾನು ಎಲ್ಕ ಫೋನ್ ಮಾಡಿದ್ದೀನಿ, ಆದರೂ ಒಬ್ಬರು ಬಂದು ನಮಗೆ ಏನು ಒಂದು ಕಷ್ಟ ಆಗಲಿ ಸುಖ ಆಗಲಿ ರಿಟರ್ನ್ ಫೋನ್ ಮಾಡಿದ್ದೀರಾ ಇಲ್ಲ, ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೀರಾ. ಇವತ್ತು ಬಂದು ಸ್ಥಳ ಪರಿಶೀಲನೆ ಮಾಡ್ದೇ ಏನೂ ಮಾಡ್ದೇ ನೀವೇನಾರ ಇದ್ದರೆ ಇವತ್ತು ನನ್ನ ಆತ್ಮಹತ್ಯೆಗೆ ನೀವೇ ನೇರ ಹೊಣೆ, ಇನ್ಯಾರೂ ಅಲ್ಲ, ನೀವೇ ನೇರ ಹೊಣೆ. ಫಸಲು ಕೈಗೆ ಬರೋ ಟೈಮ್ಗೆ ಈ ತರ ಬಂದು ಆನೆ ಎಲ್ಲ ಲೂಟಿ ಮಾಡಿದ್ರೆ ನಾವು ರೈತರು ಏನೋ ಕನ್ಸ್ಕೊಂಡ್ಕೊಂಡಿರ್ತೀವಿ, ಇವತ್ತೇನೋ ಫಸಲು ಬಂದೈತೆ ಆಗುತ್ತೆ ಅಂತ. ಇವತ್ತು ಈ ತರ ಆಗಿದೆಯಲ್ಲ, ಯಾರು ರೆಸ್ಪಾನ್ಸ್ ಕೊಡದೇ ಇರೋದಕ್ಕೆ ನಾವೇನು ಮಾಡೋದು? ನಾವು ಆತ್ಮಹತ್ಯೆನೇ ಇನ್ನೇನು ಮಾಡೋಕ್ಕಾಗದ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇನ್ನು ಆತ್ಮಹತ್ಯೆನೇ ಮಾಡ್ಕೋಬೇಕು, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.